ಹಾಯ್ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಇವತ್ತು ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಮುಗಿತು. ಎಲ್ಲ ವಿದ್ಯಾರ್ಥಿಗಳ ಪೇಪರ್ ಹೇಗಾಯಿತು? ನಾನು ಏನು ಹೇಳಿದೆ, 10 ಮಾರ್ಕ್ಸ್ನಲ್ಲಿ ಕ್ವಶನ್ಸ್ಗಳು ಮತ್ತು 5 ಮಾರ್ಕ್ಸ್ನಲ್ಲಿ ಮತ್ತು 2 ಅಂಕದ ಪ್ರಶ್ನೆಯಲ್ಲಿ MCQ ಕ್ವಶನ್ಸಲ್ಲಿ ಖಾಲಿದ ಪಿಲ್ಲಿಂದ ಬ್ಲ್ಯಾಂಕ್ನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳು ಹೇಳಿದೆ. ಸೊ ಕ್ವಶನ್ಸ್ಗಳು ಅಬ್ಸರ್ವ್ ಮಾಡಿ ಗಾಯ್ಸ್, ಈ ಕ್ವಶನ್ಸ್ಗಳು ಡೆಫಿನೆಟ್ಲಿ ನಿಮಗೆ ಕೇಳಲಾಗುವುದು ಅಂತ ನಾವು ಕ್ಲಾಸ್ನಲ್ಲಿ ಏನು ಡಿಸ್ಕಷನ್ಸ್ ಮಾಡಿದ್ವಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯ ಆಗಿದೆ. ಸೊ ಇವತ್ತು ನಡೆದ ದ್ವಿತೀಯ ಪಿ ಯು ಸಿಯ ವಾರ್ಷಿಕ ಪರೀಕ್ಷೆ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಸ್ಟ್ಯಾಟಿಸ್ಟಿಕ್ ಎಕ್ಸಾಮ್ ಕೂಡ ಚೆನ್ನಾಗಿ ಆಗಿರುತ್ತೆ. ನೋಡಿದ್ದೆ ನಾನು ಕ್ವಶನ್ ಪೇಪರ್ ಭಾಳ ಈಸಿಯಾಗಿ ಕ್ವಶನ್ಸ್ಗಳು ಬಂದಿತ್ತು. ನಾನು ಹೇಳಿದ್ದೆ ನಿಮಗೆ ಆಯಿತಾ, 10 ಅಂಕದ ಪ್ರಶ್ನೆಯಲ್ಲಿ ಖಾಸಗೀಕರಣ ನೋಡ್ಕೊಳ್ಳಿ, ಏನಂದರೆ ಜಾಗತೀಕರಣ ನೋಡ್ಕೊಳ್ಳಿ ಅಂತ. ಉದಾರೀಕರಣ ಪ್ರಶ್ನೆ ನೋಡ್ಕೊಳ್ಳೋಕೆ ಹೋಗಬೇಡ್ರಿ ಅಂತ ಹೇಳಿದೆ. ಮತ್ತು ಖಾಸಗೀಕರಣ ನಿಮಗೆ 10 ಅಂಕದ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಮತ್ತು ಇದು ಮುಖ್ಯಾಂಶಗಳು ಕೇಳಿದ್ದಾರೆ. 5 ಅಂಕದ ಪ್ರಶ್ನೆಯಲ್ಲಿ ಒಂದೇ ಪ್ರಶ್ನೆನೇ ಕೇಳಿಬಿಟ್ಟಿದ್ದಾರೆ ಆಯಿತಾ. ಮತ್ತು ಮುಖ್ಯ ಕಾರ್ಯದರ್ಶಿ ಕಾರ್ಯಗಳು ಕೇಳಿದ್ದಾರೆ ನಿಮಗೆ. ಫಂಕ್ಷನ್ಸ್ ಆಫ್ ಚೀಫ್ ಸೆಕ್ರೆಟರಿ ಡೆಪ್ಯೂಟಿ ಕಮಿಷನರ್ ಕೇಳಿದ್ದಾರೆ ಆಯಿತಾ. ಮತ್ತು 10 ಅಂಕದ ಪ್ರಶ್ನೆಯಲ್ಲಿ ಭಾರತ ಪಕ್ಷ ಪದ್ಧತಿಯ ಸ್ವರೂಪ ಆಯಿತಾ, ಏನು ಪಾರ್ಟೀಸ್ ಆಫ್ ಫಂಕ್ಷನ್ಸ್ ಅಂತ ಇದೆಯಲ್ಲ ಆಯಿತಾ, ಪಾರ್ಟೀಸ್ ಆಫ್ ಪೊಲಿಟಿಕಲ್ ಸಿಸ್ಟಮ್, ಆ ಒಂದೇ ಪ್ರಶ್ನೆನೇ ಕೇಳಿಬಿಟ್ಟಿದ್ದಾರೆ 10 ಅಂಕದ ಪ್ರಶ್ನೆಯಲ್ಲಿ. ಸೊ ಮತ್ತೇನು ಬೇಕ್ರಿ, ನಮಗೆ ಇವಾಗ ಕಾನ್ಫಿಡೆನ್ಸ್ ಸಿಕ್ತು. ಅಂದರೆ ಎಕ್ಸಾಮ್ಗಳು ಹೇಗೆ ನಡೆಸ್ತಾ ಇದ್ದಾರೆ. ಸೊ ನಂದು ಕೂಡ ಮೈಂಡ್ ಸೆಟ್ ಆಗಿದೆ ಇವಾಗ. ಎಲ್ಲ ವಿದ್ಯಾರ್ಥಿಗಳು ಇಂಗ್ಲೀಷ್ ವಿಷಯ ಇದೆ, ಮತ್ತು ಮುಂದೆ ಎಕನಾಮಿಕ್ಸ್ ಇದೆ, ಇತಿಹಾಸ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಡೆಫಿನೆಟ್ಲಿ ನನ್ನ ಜೊತೆ ಡೆಫಿನೆಟ್ಲಿ ನಾವು ಒಳ್ಳೆಯ ಫಲಿತಾಂಶ ಮಾಡ್ಕೋತೀವಿ 2025ನಲ್ಲಿ. ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಓದ್ಕೊರಿ, ಏನೇ ಟೆನ್ಷನ್ ತೆಗೆದುಕೋ ಅವಶ್ಯಕತೆ ಇಲ್ಲ. ಮತ್ತು ಇಂಗ್ಲೀಷ್ ಎಕ್ಸಾಮ್ ಇದೆ ಇನ್ನು ಮುಂದೆ 15ನೇ ತಾರೀಕಿಗೆ. ಸೊ ಹೆಂಗೆ ಓದಬೇಕು ಹೆಂಗೆಲ್ಲ ಎಲ್ಲ ಹೇಳ್ಕೊಡ್ತೀನಿ. ಡೋಂಟ್ ವರಿ, ಎಕನಾಮಿಕ್ಸ್ ಇದೆ ಎಕ್ಸಾಮ್ ಇನ್ನೂ ಆಯಿತಾ. ಸೊ ನೋಡೋಣ ಯಾವ ರೀತಿಯಲ್ಲಿ ಪರೀಕ್ಷೆಗಳು ನಿಮಗೆ ಮುಂದೆ ನಾನು ನಿಮಗೆ ಎಲ್ಲ ತಯಾರು ಮಾಡಿಸ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಪ್ರತಿಯೊಂದು ನಿಮಗೆ ತಪ್ಪದೆ ಬರುತ್ತೆ. ಕೀ ಆನ್ಸರ್ ಇವಾಗ ವಿಡಿಯೋ ಹಾಕ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಪೇಪರ್ ನಿಮ್ಮದು ಹೇಗಾಯ್ತು ಇವತ್ತು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.